ಹೀಗಾಗಿ ಸಮಾಜದಲ್ಲಿ ಶರಣರು ಕೊಟ್ಟಂತಹ ಸಂದೇಶ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿತ್ತು. ತಾಯಿಯ ಗರ್ಭದಿಂದ ಬರುವಾಗಲೂ ಕೂಡ ಬೆತ್ತಲೆಯಾಗೇ ಬಂತು ಈ ಶರೀರ, ಹೋಗುವಾಗಲೂ ಕೂಡ ಬೆತ್ತಲೆಯಾಗೇ ಹೋಗ್ತಕ್ಕಂಥದ್ದು. ಬರುವಾಗ ಏನೂ ಕೂಡ ತರಲಿಲ್ಲ. ಯಾರು ತಂದವರು ಇದ್ದಾರೇನು? ಇಲ್ಲವೇ ಇಲ್ಲ. ಮನುಷ್ಯನ ಹಣೆಯ ಮೇಲೆ ಭಗವಂತ 100 ವರ್ಷ ಆಯುಷ್ಯ ಅಂತ ಬರ್ದಾನ. ಹೌದು, ಕರೆ, ಒಪ್ಪಗೊಳ್ಳದ. ಅದರ ಡುಬ್ಬದ ಮೇಲೆ ಒಂದು ಶೀಲ್ ಹೊಡೆದಾನ. ಏನಂತ? ನೋ ಗ್ಯಾರಂಟಿ ಅಂತೇಳಿ. ನೀರ್ ಮೇಲಿನ ಗುಳ್ಳಿದ್ದಂಗೆ ಇದು ಯಾವಾಗ ಹೊಡಿತದೋ ಗೊತ್ತಿಲ್ಲ. ಐತಿ 100 ವರ್ಷ, ಎಲ್ಲರಿಗೂ ಅದ. 100 ವರ್ಷ ಬದುಕೋ ಮನುಷ್ಯ ಅಂತ ಕಳಿಸ್ಯಾನವ. ಆದ್ರೆ ಅವಂಗೂ ಗೊತ್ತದ, ಈ ಮಗನ 100 ವರ್ಷ ಬಿಟ್ರೆ ನನ್ನ ಮರಿತಾನಿವ ಅಂತೇಳಿ ಡುಬ್ಬದ ಮೇಲೆ ಶೀಲ್ ಹೊಡೆದಾನ. ತಿರುಗಿ ನೋಡಕ್ ಹೋಗ್ಬೇಡ್ರಿ, ಕಾಣಂಗಿಲ್ಲ. ಅದು ಕಾಣ್ಲಾರ್ದಂಗೆ ಹೊಡೆದಾನ. ನೋ ಗ್ಯಾರಂಟಿ. ಯಾವಾಗ ಹೋಗ್ತತ್ತೋ ಗೊತ್ತಿಲ್ಲ. ಜಗ್ಗನಕ್ಕ ಪಬ್ಬನಕ್ಕ. ಅದಕ್ಕಾಗಿ ಯಾರು ಕೂಡ ಏನನ್ನು ಕೂಡ ತರದೇ ಇದ್ರು ಕೂಡ ನಮಗೆ ಹೆಸರು ಕೂಡ ಕೊಡೋಳು ಸ್ವಾದರತ್ತಿ. ಡುಬ್ಬ ಬಡಿಸ್ಕೊಂಡು ಕೊಡ್ತಾಳಕ್ಕೆ ಪಾಪ. 11 ದಿನಕ್ಕೋ 12 ದಿನಕ್ಕೋ 13 ದಿನಕ್ಕೋ ತೊಟ್ಲಕ್ಕೆ ಹಾಕಿ ಸ್ವಾದರತ್ತಿ ಕಡೆಯಿಂದ ಹೆಸರು ತಗೋತೀವಿ. ಅಂದ್ರ ಬರುವಾಗ ಹೆಸರು ಕೂಡ ನಮಗಿರೋದಿಲ್ಲ. ಆದ್ರೆ ಗೊತ್ತಿರಲಿ, ತಾಯಿಯ ಗರ್ಭದಿಂದ ಬರುವಾಗ ಉಸಿರು ಇರ್ತೈತಿ, ಆದ್ರೆ ಹೆಸರು ಇರೋದಿಲ್ಲ. ಆದ್ರೆ ಸತ್ತ ಮೇಲೆ ದೇಹದಿಂದ ಉಸಿರು ಹೋಗಿರ್ತದ, ಆದ್ರೆ ಹೆಸರು ಉಳಿತಕ್ಕಂಥ ಕೆಲಸವನ್ನ ನಾವು ಮಾಡಿ ಹೋಗ್ಬೇಕಾಗ್ತದೆ ಈ ಸಮಾಜದೊಳಗಂತಕ್ಕಂಥದ್ದು. ಹೆಸರು ಉಳಿತಕ್ಕಂಥ ಕೆಲಸ ಮಾಡ್ಬೇಕಲ್ಲ. ಹೊಸದಾಗಿ ಮದುವಾಗಿತ್ತಂತ, ಮತ್ತೆ ಮದುವೆ ಆಗೋದು ಹೊಸದಾಗಿ ರಜ್ಜರ್ ಏನು ಹೊಸದ್ ಹೇಳ್ತೀರ ಅನ್ನಕ್ ಹೋಗ್ಬೇಡ್ರಿ. ಮದುವೆ ಆದ್ಮೇಲೆ ಊರ್ ಮಗಳಿಗೆ ತವ್ರ ಮನೆಯಿಂದ 5 ಮಂದಿ ಮುತ್ತೈದರ ಕಡೆ ಉಡಿ ತುಂಬಿಸೋ ಶಾಸ್ತ್ರ ಇರ್ತದ. ತುಂಬ್ಕೊಂಡು ಹೋಗಿರಿಲ್ಲ ನಿಮ್ ಗಂಡನ ಮನೆಗೆ? ನೀವು ಎಲ್ಲ ತುಂಬ್ಕೊಂಡ ಬಂದಿರಿ. ಹಿಂಗೊಂದು 5 ಮನಿ ಮುತ್ತೈದರ ಕಡೆ ಹೋಗಿ ಉಡಿ ತುಂಬ್ಕೊಂಬಾ ತಂಗಿ, ನಿನ್ನ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರ್ತದ ಅಂತ ಹೇಳಿ ತಾಯಿ 5 ಮನಿಗೆ ಕಳಿಸ್ತಾಳ ಮುತ್ತೈದರ ಮನಿಗೆ. ಆ ಮನ್ಯಾಗ ಉಡಿ ತುಂಬ್ಕೊಳಕ್ ಹೋದಾಗ ಆ ಹೆಣ್ಮಕ್ಳು ಕುಂಕುಮ ಹಚ್ಚಿ ಒಂದಿಷ್ಟು ಅರ್ಶನ ಹಚ್ಚಿ ಉಡಿ ತುಂಬಿ ಹೋಗೋ ಮುಂದೆ, ತಂಗಿ ಗಂಡನ ಮನೆಗೆ ಹೊಂಟಿವ, ತವ್ರ ಮನೆಗೆ ಬರೋ ಮುಂದೆ ಹೆಸರು ತಗೊಂಡು ಬಾ ಅಂತಂದ್ರಿ ಇವ್ರು. ಈ ಎಲ್ಲಾ ಮನೆಗೆ ಹೋದಲ್ಲಿ ಹೆಸರು ತಗೊಂಡು ಬಾ ಅಂದ್ರೆ ಆಕಿ ತಿಳ್ಕೊಂಡಿದ್ದ ಹೆಸರ ಬೇರೆ ರೀ. ಇವೇನು ಬರಗಟ್ಟವ, ಹೆಸರು ನೋಡ್ಯಾವಿಲ್ಲ ಅಂದ್ಲಕ್ಕಿ. ಆಮೇಲೆ ಹೂ ಅನ್ಕೊಂತ ಹೋದ್ಲ ಗಂಡನ ಮನೆಗೆ. 2 ತಿಂಗಳು ಮುಗಿಯಾನ ಹೊಸದ್ರಾಗಿ ಮತ್ತೆ ಅವ್ರ ಮನೆಗೆ ಬರೋದಿರ್ತೈತೆ, ಅದ ಪದ್ಧತಿ. ಅವಾಗ ಬರೋ ಮುಂದಕ್ಕೆ 2 ಕ್ವಿಂಟಲ್ ಹೆಸರು ಹೊತ್ಕೊಂಬಂದಾಳ ತವ್ರ ಮನೆಗೆ. ಅವ್ರು ಹೋಗಿ ಕೇಳಿದ್ಲಂತ, ಅಲ್ಲ ತಂಗಿ ಗಂಡನ್ ಕರ್ಕೊಂಡ್ಬರ್ಬಿಟ್ಟು ಹೆಸರು ತಂದಿಯಲ್ಲ? ಹೂ ನಯವ್ವ, ಬರಗಟ್ಟು ಕೇಳಿದ್ರಲ್ಲ, ಹೋಗೋ ಮುಂದೆ ಹೆಸರು ತಂದೆ ನೋಡಿ 2 ಕ್ವಿಂಟಲ್ ತಗೋರಿ ಊರಾಗಿನ ಮಂದಿ ಅಂದ್ಲಂತ. ಅಂದ್ರ ನಾವು ಹೇಳೋದೊಂದು ತಿಳ್ಕೊಳ್ಳೋದೊಂದು ಬೇರೆ ಆಗಿರ್ತದ ಅಂತ ಈ ಸಮಾಜದಲ್ಲಿ. ಹೀಗಾಗಿ ಹೆಸರು ಕೂಡ ನಮಗೆ ಉಳಿಬೇಕಾಗಿತ್ತು ಅಂತಂದ್ರ ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕೆಲಸ ಮಾಡಿದಾಗ ಹೆಸರು ಉಳಿತದ. ನಾವು ಆಸ್ತಿ ಅಂತಸ್ತು ಹೊಲ ಹಿಡಿದಿವಿ, ಖರೀದಿ ಮಾಡಿವಿ, ಹೋಗಿ ರಿಜಿಸ್ಟರ್ ಆಫೀಸ್ನಾಗ ನಮ್ಮ ಹೆಸರು ಕುಂಡ್ರಿಸ್ತೀವಿ. ಪಾಣಿ ಒಳಗ ಕುಂಡ್ರಿಸಿದ ಮೇಲೆ ನನ್ನ ಹೆಸರಲ್ಲೇ ಹೊಲ ಆಯ್ತು ನೋಡ್ರಿ ಅಂತ ಉತ್ತಾರ ತೋರಿಸ್ತೀವಿ. ಅದು 50 ಎಕರೆ ಇರ್ಲಿ 100 ಎಕರೆ ಇರ್ಲಿ. ಆದ್ರ ಆ ಉತ್ತಾರದೊಳಗೆ ಎಲ್ಲಿ ತನಕ ನಿನ್ನ ಹೆಸರು ಇರ್ತೈತಿ ಅಂದ್ರ ನಿನ್ನ ಮರಣ ಉತ್ತಾರ ಬರೋ ತನಕ ಮಾತ್ರ ಈ ಉತ್ತಾರದಾಗ ಹೆಸರು ಇರ್ತೈತಿ. ಮರಣ ಉತ್ತಾರ ಬಂತು ಅಂದ್ರ ನಿನ್ನ ಮಗ 3 ದಿನಕ್ಕೆ ಹೋಗಿ ನಮ್ಮ ಅಪ್ಪ ಹೋಗ್ಯಾನ್ರಿ, ಆ ಹೆಸರು ಕಡಿಮೆ ಮಾಡ್ರಿ, ನನ್ನ ಹೆಸರು ಕುಂಡ್ರಸ್ರಿ. ಅವಾಗ ನಿನ್ನ ಹೆಸರು ಉತ್ತಾರದಾಗಿಂದ ಡದಾಗ ಸೇರ್ತೈತಮ್ಮ, ಡದಾಗ. ಅವಾಗ ಅಲ್ಲಿ ಯಾರ ಹೆಸರು ಬರ್ತದ? ಯಾರ ಹೆಸರು ಬರ್ತದ? ಮಗನ ಹೆಸರು ಬರ್ತದ. ಗಳಿಸಿರುವಂತ ಆಸ್ತಿ ಅಂತಸ್ತಿನೊಳಗೂ ಕೂಡ ನಿಮ್ಮ ಹೆಸರು ಉಳಿಯಂಗಿಲ್ಲ. ಜೀವನ ಪರ್ಯಂತರವಾಗಿ ಗಳಿಸಿರ್ತಕ್ಕಂಥ ಉತ್ತಾರದಾಗ ನಿಮ್ಮ ಹೆಸರು ಉಳಿಯಂಗಿಲ್ಲ. ಆದ್ರೆ ಗೊತ್ತಿರಲಿ, ಚನ್ನವೀರೇಶ್ವರ ಮಹಾಸ್ವಾಮಿಗಳ ಸನ್ನಿಧಾನದೊಳಗ ಕಾಯ ವಾಚ ಮನಸ ನೀವು ದುಡಿದಿದ್ದಾದ್ರ ನಿಮ್ಮ ಹೆಸರು ಅಜರಾಮರವಾಗಿ ಶರಣರ ಹೃದಯದೊಳಗೆ ಉಳಿದಿರ್ತದ ಅಂತಕ್ಕಂಥದ್ದು. ಶರಣರ ಹೃದಯದೊಳಗೆ ಗಳಿಸಿರುವಂತ ಹಾಳಿ ಒಳಗೆ ಹೆಸರು ಉಳಿಯೋದಲ್ಲ, ಚನ್ನವೀರೇಶ್ವರ ಹೃದಯದೊಳಗೆ ನಮ್ಮ ಹೆಸರು ಉಳಿತಕ್ಕಂಥ ಕೆಲಸ ಮಾಡ್ಬೇಕು ನಾವು. ಅವಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಅದಕ್ಕ 12ನೇ ಶತಮಾನದಲ್ಲಿ ಚನ್ನಬಸವಣ್ಣವರು ಅಂತ ಆಗಿ ಹೋಗ್ತಾರೆ. ಇಲ್ಲಿ ಹುಬ್ಬಳ್ಳಿಯಿಂದ ಬಹಳ ಜನ ಹೋಗ್ತಾರೆ ಉಳುವಿಗೆ ಪಾದಯಾತ್ರೆ. ಚನ್ನಬಸವಣ್ಣ ಅಂದ್ರೆ ನಿಮಗೆ ಬೇಗ ನೆನಪಾಗೋದಿಲ್ಲ. ಉಳುವಿ ಚನ್ನಬಸವಣ್ಣ ಅಂದ್ರೆ ಬಹಳ ಚಂದ ಲಘು ನೆನಪಾಗ್ತದೆ. ಹೋಗಿರಿಲ್ರವ? ಎಲ್ಲ ಉಳುವಿಗೆ ಹೋಗಿ ಬಂದಿರಿಲ್ಲ? ಶರಣರು ಹೋಗಿರಿಲ್ರಪ್ಪ?
ಈ ಉಳುವಿ ಚನ್ನಬಸವಣ್ಣ ಅವಿರಳ ಜ್ಞಾನಿ ಅಂತ ಕರೀತಾರ ಆತ. ಬಸವಣ್ಣನ ಸೋದರ ಅಳೆಯ, ಅಕ್ಕ ನಾಗಲಾಂಬಿಕೆಯ ಮಗ, ಬಸವಣ್ಣನ ಅಳೆಯ ಆಗಿರ್ತಕ್ಕಂಥ ಚನ್ನಬಸವಣ್ಣ ಅದ್ಭುತವಾದಂತ ಒಂದು ವಚನ ಬರೀತಾನೆ. ಈ ಸಮಾಜಕ್ಕೆ ತಿಳಿಸ್ತಕ್ಕಂಥ ಒಂದು ವಚನ 4 ಸಾಲಿಂದ ಬರೀತಾನೆ. ಏನಂತ ಬರೀತಾನ ಅಂತಂದ್ರ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ವನಿತೆ ಕನಕ ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ನೋಡ, ಕೂಡಲ ಚೆನ್ನ ಸಂಗಯ್ಯನೆಂದರಿಯದೆ ಅಂತಕ್ಕಂಥ ಮಾತನ್ನ ಅದ್ಭುತವಾಗಿ ಬರೀತಾರೆ. 4 ಸಾಲು. ಎಂತಹ ಅರ್ಥ! ಶರಣರ ವಚನಗಳನ್ನು ಓದಬೇಕು ನಾವು. ಒಬ್ಬ ಕಟ್ಟ ಕಡೆ ವಿದ್ಯಾವಂತನ ಅವಿದ್ಯಾವಂತನಿಗೂ ಕೂಡ ಅರ್ಥ ಆಗುವ ರೀತಿ ಒಳಗೆ ವಚನ ಸಾಹಿತ್ಯವನ್ನು ಶರಣರು ಬರೆದಿದ್ದಾರೆ. ಅದನ್ನು ಓದ್ಕೊಂತ ಹೋದ್ರೆ ಸಾಕು, ಅರ್ಥ ಆಗಿಬಿಡ್ತದೆ. ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಲಿ ಅಂತೇಳಿ ಬಹಳ ಸರಳೀಕೃತವಾಗಿ ಉದಾಹರಣೆಗಳನ್ನು ಕೊಟ್ಟು ಬರೀತಾರೆ. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಗುಬ್ಬಿ ನೋಡಿರವ? ಗುಬ್ಬಿ ಈಗೆಲ್ಲಿ ಗುಬ್ಬಿ ನೋಡಕ್ ಸಿಗುವಲ್ಲು, ಕಾಗಿ ಸಿಗುವಲ್ಲು, ಎಲ್ಲ ಮ್ಯೂಸಿಯಂಗೆ ಹೋಗ್ಬೇಕು ಈಗ ನೋಡಕ್. ಅವ್ ಪಾಪ ಮುಂಜಾನೆ ಕೋಳಿ ಕೂಗಿದ್ರೆ ಬೆಳಕಾಗ್ತೈತಿ ಅಂತ ಮಂದಿ ಕೋಳಿ ಕೂಗುದ ಕೇಳಿಸ್ಕೊಂತ ಕುಂತ ಕೇಳಿದ ಮೇಲೆ ಹೇಳ್ತಿತ್ತು ಮಂದಿ, ಕೋಳಿ ಕೂಗುದ ಬಂದ್ ಮಾಡ್ಯಾವ. ಯಾಕ? ಅವು ಕೂಗಿದ್ರೆ ಇವ್ರು ಕೂಗಿಸ್ಬಿಡ್ತಾರ, ಅವ್ನು ಬೆಳಕಾಗೋದ್ರಾಗನ. ಬೇಡ ಬೇಡ ತಡಿ ಅಂತ ಅವು ಕೂಗುದು ಬಂದ್ ಮಾಡ್ಯಾವ. ಮೊದಲೆಲ್ಲ ಮನಿ ಮುಂದೆ ಎಷ್ಟು ಚಂದ ಗುಬ್ಬಿಗಳು ಬರ್ತಿದ್ದು, ಕಾಗಿ ಬರ್ತಿದ್ದು. ಮನಿ ಮೇಲೆ ಕಾಳು ಒಣಾಕೋದ ತಡ, ಮನಿ ತುಂಬಾ ಬರೀ ಹಕ್ಕಿ ಹೊಡ್ಯಾಕ ಮನಿ ಮುಂದೆ ಕುಂಡ್ರಬೇಕಾಗ್ತಿತ್ತು. ಈಗ ಎಲ್ಲಿ ಕಾಣ್ತಾವ ಹೇಳ್ರಿ? ಒಂದೂ ಕಾಣುವಲ್ಲು, ಬರೀ ಗೂಗಿ ಕಾಣಕತ್ತಾವ. ಮನಿಗೆ ಬ್ಯಾಡ್ಲಾರ್ದ ಗೂಗಿಗಳು ಕಟ್ಟಿ ಕುಂತಿರ್ತಾವ ನೋಡ್ರಿ, ಗೂಗಿ. ಪಕ್ಷಿ ಪ್ರಾಣಿಗಳನ್ನೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹಾಳು ಮಾಡಿಬಿಟ್ಟ. ಪ್ರಕೃತಿನೇ ನಾಶ ಮಾಡಕತ್ತಾನ. ಕೆರಿ ಒತ್ತುವರಿ ಮಾಡ್ತಾನ, ಬಿಲ್ಡಿಂಗ್ ಕಟ್ತಾನ, ಬೋರ್ವೆಲ್ ಹೊಡೆಸ್ತಾನ, ಗಿಡ ಕಡಿತಾನ. ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಾ 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 ತನ್ನ ವಿನಾಶವನ್ನ ತಾನೇ ಆಹ್ವಾನ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿ ಸಮಾಜದೊಳಗೆ ನಡೆದದೆ. ಒಂದು ಉದಾಹರಣೆ ಕೊಡ್ತಾರ ಅವರು. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಸುಮ್ಮೊಂದು ಕಲ್ಪನಾ ಮಾಡ್ಕೋರಿ, ಅದಕ್ಕೇನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಕಲ್ಪನಾ ಮಾಡ್ಕೊಳಕ ಅದಕ್ಕೇನು ಟ್ಯಾಕ್ಸ್ ತೆರಿಗೆ ಏನು ಇರಂಗಿಲ್ಲ. ಸುಮ್ ನಿಮ್ದೊಂದು ಮನಿ ಅದ. ಈಗೆಲ್ಲ RCC ಮನಿ ಬಂದಾವ. ಹಿಂದೆಲ್ಲ ಜಂತಿ ಮನಿ ಇರ್ತಿದ್ದು, ಬಿದಿರಿನು ತಟ್ಟಿ ಮನಿಗಳು. ಹಂಗೆ ನಿಮ್ಮದೊಂದು ಹಳ್ಳ್ಯಾಗ ಒಂದು ತಟ್ಟಿ ಮನಿ ಐತಿ, ಒಂದು ಬಿದಿರಿನ ಮನಿ ಕಟ್ಕೊಂಡಿರೋ ಒಂದು ಸಣ್ಣದಂಥದ್ದು. ಆ ಮನಿ ಒಳಗೆ ನೀವು ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಮರಿ ಎಲ್ಲ ನೀವು ಅದಿರಿ. ಆ ಮನಿ ಒಳಗೆ ಒಂದು ಗುಬ್ಬಿ ಬಂದು ಎಲ್ಲೋ ಫೋಟೋದಿಂದನೋ, ಒಂದು ಕಂಬದ ಮೇಲನೋ, ಒಂದು ಹೊರಸ್ಲದ ಮೇಲನೋ, ಒಂದು ಕಪಾಟದಿಂದ ಎಲ್ಲೋ ಒಂದು ಕಡೆಗೆ ಏನ್ ಮಾಡೈತೆ ಅಂತ ತಿಳ್ಕೊರಿ, ಗೂಡು ಕಟ್ಟೈತೆ ಅಂತ ತಿಳ್ಕೊಡ್ರಿ. ಸುಮ್ ಹಂಗ ಕಲ್ಪನಾ. ನಿಮ್ದೊಂದು ಮನಿ ಒಳಗೊಂದು ಗುಬ್ಬಿ ಬಂದು ಏನ್ ಮಾಡೈತೆವ? ಗೂಡು ಕಟ್ಟ್ಯದ. ನೋಡಿರಿ, ಇಲ್ಲಿ ಹಿಂದೆಲ್ಲ ಮನ್ಯಾಗ ಗೂಡು ಕಟ್ತಿದ್ದವು ಬಂದು. ಹಂಗೊಂದು ಗೂಡು ಕಟ್ಟ್ಯದ. ನಿಮ್ಮ ಮನಿ ಒಳಗ ಭಾಳ ವರ್ಷದಿಂದ ಆ ಮನ್ಯಾಗನ ಅದು ಅಲ್ಲೇ ಸಂಸಾರ ಮಾಡ್ಕೊಂತ ಮಕ್ಕಳ ಮರಿ ಮಾಡ್ಕೊಂಡ್ ಆ ಗುಬ್ಬಿ ನಿಮ್ಮ ಮನ್ಯಾಗ ಒಂದು ಗೂಡು ಕಟ್ಕೊಂಡು ಐತಿ ಅಂತ ತಿಳ್ಕೊರಿ. ಒಂದು ದಿನ ನಿಮ್ಮ ಊರಾಗ ಜೋರಾಗಿ ಮಳೆ ಬಂತು, ಬಿರುಗಾಳಿ ಬೀಸದ, ಗುಡುಗು ಸಿಡಿಲು ಮಡಿಲು ಎಲ್ಲ ಬಂದದ. ಆ ಗುಡುಗು ಸಿಡಿಲಿಗೆ ಗಾಳಿಗೆ ಒಂದು ಗುಬ್ಬಿ ತನ್ನ ದಾರಿ ತಪ್ಪಿ ನಿಮ್ಮ ಮನೆಯಾಗಿನ ಗುಬ್ಬಿ ಕಡೆಗೆ ಬಂದದ. ಯಾವ ಗುಬ್ಬಿ? ಎಲ್ಲಿ ಗುಬ್ಬಿರವ? ಹೊರಗಡೆಯಿಂದ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿ ಕಡೆ ಬಂದ. ಸುಮ್ ಕಲ್ಪನಾ ಮಾಡ್ಕೋರಿ. ನಿಮ್ಮ ಮನೆಯಾಗಿನ ಗುಬ್ಬಿ ನಿಮ್ಮ ಮನ್ಯಾಗ ಇತ್ತು, ಹೊರಗಡೆಯಿಂದ ಬಂದ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿ ಕೇಳಾಕತ್ತೈತಿ. ಏನಂತ? ಗುಬ್ಬೆಪ್ಪ, ನನಗ ಹೊರಗೆ ಗಾಳಿ ಭಾಳ ಐತು, ಮಳಿ ಬರಾಕತ್ತದ, ನನ್ನ ಗೂಡಿಗೆ ಹೋಗುವಂತ ದಾರಿನ ತಪ್ಪಿ ಬಿಟ್ಟೇನಿ. ಅದಕ್ಕೆ ಮಳಿ ನಿಂದ್ರು ಮಟ್ಟ ನಿನ್ನ ಗೂಡ್ನ್ಯಾಗ ನನಗ ಜಾಗ ಕೊಡು ಅಂತ ಯಾವ ಗುಬ್ಬಿ ಕೇಳತ್ರಿ? ಯಾವ ಗುಬ್ಬಿ ಕೇಳ್ತು? ಹೊರಗಡೆಯಿಂದ ಬಂದ ಗುಬ್ಬಿ ಯಾರ ಮನೆಯಾಗಿನ ಗುಬ್ಬಿ ಕೇಳಕತ್ತತಿ? ನಿಮ್ಮ ಮನೆಯಾಗಿನ ಗುಬ್ಬಿ. ಅವಾಗ ನಿಮ್ಮ ಮನೆಯಾಗಿನ ಗುಬ್ಬಿ ಏನಂತವ? ಆಗಂಗಿಲ್ಲ, ನಾ ಕಟ್ಟಿದ ಮನಿ ಇತ್ತಿದು, ಇದು ನನ್ನ ಮನಿ, ಗೆಟ್ ಔಟ್ ಅಂದ್ಬಿಡ್ತದು. ನಿಮ್ ಕೂಡ ಕೂಡಿ ಇಂಗ್ಲಿಷ್ ಕಲ್ತೈತದು, ಗೆಟ್ ಔಟ್ ಅಂತು. ಆದ್ರೂ ಮತ್ತೆ ಹೊರಗಡೆಯಿಂದ ಬಂದು ಗುಬ್ಬಿ ಮತ್ತೆ ವಿನಂತಿ ಮಾಡ್ತದ, ಗುಬ್ಬೆಪ್ಪ ಹಂಗ್ ಮಾಡ್ಬೇಡು, ಇವತ್ತೊಂದು ದಿನ ಅಲ್ಲ ಅಂತಂದ್ರು ಆ ಮಳೆ ನಿಂದ್ರು ಮಟ್ಟಾರೆ ನನಗ ನಿನ್ನ ಗೂಡ್ನಾಗ ಇರಕ್ಕೆ ಅವಕಾಶ ಕೊಡು ಅಂದ್ರ ಅದು ನಿಮ್ ಕೂಡ ಕೂಡಿ ಬಹಳ ಹಠ ಹಿಡ್ದಿರ್ತದೆ. ನೋ ಚಾನ್ಸ್ ಅಂತದು. ಗೆಟ್ ಔಟ್, ಇದು ನಾ ಕಟ್ಟಿದ ಗೂಡದ, ಇದು ನಂದದ, ನನಗ ಜಾಗ ಸಲ್ಲಂಗಿಲ್ಲ, ನಡಿ ಅಂತ. ಮತ್ತಿಷ್ಟೆಲ್ಲ ವಿನಂತಿ ಮಾಡ್ಕೊಂಡ ಮೇಲೆ ನಿಮ್ಮ ಮನೆಯಾಗಿನ ಗುಬ್ಬಿ ಜಾಗ ಕೊಡ್ಲಿಲ್ಲ ಅಂತೇಳಿ ಆ ಗುಬ್ಬಿ ಏನ್ ಮಾಡಿಬಿಡ್ತು? ಹೊರಗಡೆಯಿಂದ ಬಂದು ಗುಬ್ಬಿ ಹಾರಿ ಹೋತು. ಒಂದು ದಿನ ಹಿಂಗ ದಿನಗಳ ಕಳೆದ ಮೇಲೆ
ನೀವು ದೀಪಾವಳಿನೋ ಅಮಾವಾಸ್ಯೆನೋ ಹುಣ್ಣಿಮೆನೋ ಯುಗಾದಿನೋ ಬಂದ ಮೇಲೆ ಏನು ಮಾಡ್ತೀರಿ? ನೀವೆಲ್ಲ ಮನೆ ಸಾರ್ಸಕ್ಕೆ ತೆಗಿತೀರಿ, ಬಣ್ಣ ಹಚ್ಚೋನು ಸ್ವಚ್ಛ ಮಾಡೋನು ಅಂತೇಳಿ. ಹಿಂಗೆ ಸ್ವಚ್ಛ ಮಾಡಕ್ಕೆ ತೆಗೆದಾಗ ನಿಮಗೆ ನಿಮ್ಮ ಮನ್ಯಾಗ ಆ ಗುಬ್ಬಿ ಗೂಡು ಏನಾಯ್ತು? ಕಣ್ಣಿಗೆ ಬಿತ್ತು. ನೀವೇನು ಮಾಡಿದ್ರಿ? ಹಾಳಾದ ಗುಬ್ಬಿ ನಮ್ಮ ಮನೆ ಭಾಳ ಹೊಲಸು ಮಾಡೈತೆ ಅಂತ ತಿಳ್ಕೊಂಡು ನೀವೇನು ಮಾಡಿದ್ರಿ? ಅದನ್ನು ಗುಬ್ಬಿ ಗೂಡು ಕಿತ್ತ ಎಲ್ಲಿ ಹೋಗಿದ್ರಿ? ಅದನ್ನು ತಿಪ್ಪ್ಯಾಗ ಹೋಗಿದ್ರಿ. ಮತ್ತು ಮನೆಯಾಗಿಂದ ಗುಬ್ಬಿ ಹೋಗಿ ತಿಪ್ಪ್ಯಾಗ ಹೋಗೋಣ, ಗುಬ್ಬಿ ಮನ್ಯಾಗ ಹಾಕಿರ್ತೈತೆ. ಅದು ಬಂದು ಎಲ್ಲಿ ಕುಂತು? ತಿಪ್ಪಿ ಮೇಲೆ ಕುಂತು. ಅವಾಗೇನು ಬಂದಿತ್ತಲ್ಲ, ಮಳೆ ಬಂದಾಗ ಆ ಗುಬ್ಬಿ ಮತ್ತೆ ಬಂತು ನೋಡ್ರಿ ನಿಮ್ಮ ಮನೆಗೆ. ಬಂದು ಕೇಳ್ತದ, ಗುಬ್ಬಪ್ಪ ಅವಾಗ ನಂದು ಅಂತಿದ್ದೆಲ್ಲೋ, ಎಲ್ಲೈತಿ ನಿನ್ನ ಗೂಡ? ಅವಾಗ ಒಂದು ಕ್ಷಣ ಇರಾಕ ಅವಕಾಶ ಕೊಡ ಅಂತಂದ್ರೆ ಕೊಡ್ಲಿಲ್ಲ. ಈಗ ಎಲ್ಲೈತಿ ನಿನ್ನ ಗೂಡ? ನೋಡಲ್ಲಿ ತಿಪ್ಪ್ಯಾಗಿ ಬಿದ್ದೈತಿ ಅಂತ ಹೇಳಿ ಅವಾಗಿಂದ ಬಂದು ಗುಬ್ಬಿ ನಿಮ್ಮ ಮನ್ಯಾಗಿನ ಗುಬ್ಬಿಗೆ ಹೇಳ್ತದ. ಚನ್ನಬಸವಣ್ಣ ಹೇಳಲಿಕ್ಕೆ ಹೊರಟಿರೋದು ಆ ಗುಬ್ಬಿ ಕತಿ ಅಲ್ಲ, ಇಲ್ಲೇನು ಕುಂತಾವಲ್ಲ ಈ ಗುಬ್ಬಿ ಕತಿ ಹೇಳಾಗತ್ತಾನ. 30, 60 ಅಂತ ಏನು ಕಟ್ಕೊಂಡು ಕುಂತೀವಲ್ಲ, ನಂದು ಅಂತೇಳಿ ಏನು ಕಟ್ಕೊಂಡು ಕುಂತೀವಲ್ಲ, ಯಾವಾಗ ಭಗವಂತ ಸುನಾಮಿ ಸುಂಟರ ಗಾಳಿ ಅಂತ ಮನಿ ಸಾರ್ಸಕ್ ತೆಗಿತಾನ ಗೊತ್ತಿಲ್ಲ. ಒಮ್ಮೆ ಮನಿ ಸಾರ್ಸಕ್ ತೆಗದ ಅಂತಂತಂದ್ರೆ ನಮ್ಮ ಗೂಡೆಲ್ಲ ಎಲ್ಲಿ ಹೋಗ್ತಾವ? ಕಟ್ಟಿದ್ದು ರೀ ಎಲ್ಲಿ ಹೋಗ್ತಾವ? ತಿಪ್ಪ್ಯಾಗ ಹೋಗ್ತಾವ. ಅದಕ್ಕ ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಹೇಳ್ತಾರೆ. ಇದು ಭಗವಂತ ಕಟ್ಟಿರುವಂತ ಮನಿ ಅದ, ನಾವೆಲ್ಲ ಬಾಡಿಗೆಗೆ ಬಂದವರು. ಅವನು ಸೂತ್ರಧಾರಿ, ನಾವು ಪಾತ್ರಧಾರಿಗಳಷ್ಟೇ. ಎಲ್ಲರಿಗೂ ಒಂದೊಂದು ಪಾತ್ರ ಕೊಟ್ಟಾನ, ಆ ಪಾತ್ರವನ್ನು ನಿಭಾಯಿಸಿ ಹೋಗುವುದದ ವಿನಃ ಇಲ್ಲೇ ಯಾರು ಕೂಡ ಜಾಂಡ ಊರಿ ಬಂದಿಲ್ಲ, ಯಾರು ಇಲ್ಲಿ ಕುಂಡ್ರಲಿಕ್ಕೆ ಆಗೋದಿಲ್ಲ. 770 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಅಂಕಲಿಗೆ ಅಡವಿಸಿದ್ರು ಲಿಂಗೈಕ್ಯರಾದ್ರು, ಹೊಸಳ್ಳಿಯ ಬುಧೀಶ್ವರರು ಲಿಂಗೈಕ್ಯರಾದ್ರು. ಒಂದಿಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು. ಯಾರೂ ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಕೂಡ ಹೇಳ್ತಾನೆ, ಇಡೀ ಚಕ್ರಾಧಿಪತಿ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಕೂಡ ತಾನು ಸಾಯುವ ಕಾಲಕ್ಕೆ ತನ್ನ ಬಂಗಾರ ಬೆಳ್ಳಿ ವಸ್ತ್ರ ವೈಡೂರ್ಯಗಳನ್ನೆಲ್ಲ ರಾಶಿ ಹಾಕೊಂಡು ಕುಂತು ವಯಸ್ಸಾಗಿರ್ತದ, ಕೊನೆಯ ಕಾಲಘಟ್ಟ ಇನ್ನೇನು ಸಾವು ಸಮೀಪಿಸಿದಾಗ ಮಂತ್ರಿಗಳನ್ನು ಕರೆದು ಹೇಳ್ತಾನಂತ ರಾಜ ಅಲೆಕ್ಸಾಂಡರ್, ಮಂತ್ರಿಗಳೇ ನನ್ನೊಂದು ಕೊನೆ ಆಸೆ ಅದ. ಏನು? ನಾನು ಸತ್ತ ಮೇಲೆ ನನ್ನ ಹೆಣವನ್ನ ಏನು ಮೆರವಣಿಗೆ ಮಾಡ್ತಿರಲ್ಲ, ಮೆರವಣಿಗೆ ಮಾಡೋ ಮುಂದ ನನ್ನ 2 ಕೈಗಳನ್ನು ಹೊರಗೆ ಹಾಕಿ ಮೆರವಣಿಗೆ ಮಾಡ್ರಿ ಅಂತನವ. ರಾಜ ಪ್ರತ್ಯಕ್ಷ ದೇವತಃ, ರಾಜ ಏನ್ ಹೇಳ್ತಾನೋ ಅದನ್ನ ಪಾಲಿಸ್ಬೇಕು, ಯಾಕೆ ಏನಂತ ಕೇಳುವಂಗಿರ್ಲಿಲ್ಲ. ಆತು ಹುಜೂರ್ ಅಂದವ. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ರಾಜ ಸಾಯ್ತಾನ. ಸತ್ತ ಮೇಲೆ ಅವನ ಹೆಣ ತಗೊಂಡು ಮೆರವಣಿಗೆ ಮಾಡೋ ಮುಂದ ರಾಜನ 2 ಕೈಗಳೇನಾಗ್ಯಾವು? ಹೊರಗೆ ಹಾಕಿ ಮೆರವಣಿಗೆ ಮಾಡ್ತಾ ಇರ್ತಾರೆ. ಆಗ್ಲೇಬೇಕು. ಮಣ್ಣು ಮಾಡಕ್ ಬಂದವ್ರಿಗೆ ಎಲ್ಲರಿಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ರಾಜನ ಕೈ ಹೊರಗೆ ಹಾಕ್ಯಾರ, ಯಾಕ ಅಂತ ಬಂದು ಮಂತ್ರಿನ ಕೇಳ್ತಾರ. ಪಾಪ ಮಂತ್ರಿಗೂ ಗೊತ್ತಿಲ್ಲ. ವಿಚಿತ್ರ ಅಲ್ಲ? ಈಗ ಮದುವೆಗೆ ಹೋಗಿರ್ತೀರಿ ನೀವು, ಹುಡುಗ ಹುಡುಗಿಗೆ ತಾಳಿ ಕಟ್ರೆ ಸುಮ್ಮ ಅಕ್ಕಿ ಕಾಳು ಹಾಕಿ ಬರ್ತೀರಿ. ಹುಡುಗಿನ ಹುಡುಗಿಗೆ ಕಟ್ಟಿದಂದ್ರೆ ಏನ್ ಮಾಡ್ತೀರಿ? ಅವಾಗ ಏಯವ್ವ ಏನ್ ಕಾಲ, ಹುಡುಗಿ ನೋಡಿ ಹುಡುಗಿಗೆ ತಾಳಿ ಕಟ್ತಂತೀರಿಲ್ಲ. ಹಂಗಾಗಿತ್ತಲ್ಲಿ. ಅವಾಗ 2 ಕೈಗಳನ್ನ ಹೊರಗೆ ಹಾಕಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರ ರಾಜನಿಗೂ ಮಂತ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅಲ್ಲೊಬ್ಬ ಸಂತ ನಿಂತಿರ್ತಾನ, ಫಕೀರ ನಿಂತಿರ್ತಾನ. ಆ ಮಂತ್ರಿಗಳು ಹೋಗಿ ಆ ಫಕೀರರನ್ನ ಕೇಳ್ತಾರೆ, ಫಕೀರರೇ ನಮ್ ರಾಜ ಜೀವಂತಿದ್ದಾಗ 2 ಕೈ ಹೊರಗೆ ಹಾಕಿ ಮೆರವಣಿಗೆ ಮಾಡಂದ, ಯಾಕಂತ ಗೊತ್ತಾಗ್ಲಿಲ್ಲ, ನಿಮಗೇನಾದ್ರೂ ಗೊತ್ತಿದ್ರೆ ಹೇಳ್ರಿ, ಜ್ಞಾನಿಗಳು ತತ್ವಜ್ಞಾನಿಗಳು ನೀವೆಲ್ಲ ಅಂತಂದಾಗ ಆ ಜ್ಞಾನಿಗಳು ಒಂದು ಮಾತು ಹೇಳ್ತಾರ. ಅವ್ರು ನಗನಗತಾ ಬಹಳ ಅದ್ಭುತವಾದಂತ ಮಾತು ಹೇಳ್ತಾರೆ ಅವರು. ಏಕ್ ಜಮಾನ ಐಸಾ ತಾ ಸಾರೆ ಜಹಾ ಕೆ ಮಾಲಿಕ್ ತೆ, ಏಕ್ ಜಮಾನ ಐಸಾ ತಾ ಸಾರೆ ಜಹಾ ಕೆ ಮಾಲಿಕ್ ತೆ, ಜಬ್ ದುನಿಯಾ ಸೆ ನಿಕಲೆ ದೋನೋ ಹಾತ್ ಖಾಲಿ ತೆ, ದೋನೋ ಹಾತ್ ಖಾಲಿ ತೆ ಅಂತ ಹೇಳಿ ಹೇಳ್ತಾನವ. ನಿನ್ನ ರಾಜ ಇದ್ದಾಗ ಇಡೀ ಸಂಪತ್ತೆಲ್ಲ ಅವಂದ ಆಗಿತ್ತಪ್ಪ, ಇಡೀ ಸರ್ವಸ್ವವು ಕೂಡ ಅವಂದ ಆಗಿತ್ತು, ಆದ್ರ ಮೆರವಣಿಗೆ ಮಾಡಂತ ಹೇಳ್ಯಾನು ಅಂತ ಹೇಳಿ. ಅದಕ್ಕಾಗಿ ಯಾವುದನ್ನು ಕೂಡ ಬಿಡೋದಿಲ್ಲ. ನಮ್ಮನ್ನ ಕುಣ್ಯಾಗ ಕುಂಡ್ರಿಸಿರ್ತಾರಲ್ರಿ, ಕುಂಡ್ರಿಸಿರ್ದಾಗ ಕೆಳಗೆ ನಿಂತವ ಮ್ಯಾಗಿನವಂಗ ಹೇಳ್ತಾನಂತ ಮ್ಯಾಲಿದ್ದವ್ರಿಗೆ, ನೋಡ್ರಿ ಈಗ ಕಡಿ ಸರಿ ಯಾರ ಮುಖ ನೋಡ್ರಿ ಇದ್ರ ನೋಡ್ರಿ ಅಂತ ಹೇಳ್ತಾನವ. ಹೋಗಿರಿಲ್ ಮಣ್ಣು ಕೊಡಕ್ ಹೋಗಿರಿಲ್ ನೀವು ಯಾರಿಗಾರ? ಕುಣ್ಯಾಗೊಬ್ಬವ ನಿಂತವ ಮ್ಯಾಲಿದ್ದವ್ರಿಗೆ ಹೇಳ್ತಾನ, ಯಾರ ಈಗ ಕಡಿ ಸರಿ ಮುಖ ನೋಡೋರಿದ್ರ ನೋಡ್ರಿ ಅಂತ ಹೇಳಿ. ಅವ ನಿಮಗ ಮುಖ ನೋಡ್ರಿ ಅಂತ ಹೇಳ್ತಿರಂಗಿಲ್ಲ, ಕಿವ್ಯಾಗಿನು ಮುಗ್ನ್ಯಾಗಿನು ಕೊಳ್ಳಾಗಿನ ಏನಾರ ಬಿಟ್ಟಿರ ಈಗ ನೋಡ್ಬಿಡ್ರಿ ಅಂತ ಎಚ್ಚರಿಸ್ತಿರ್ತಾನವ. ನೀವೆಲ್ಲರೂ ಮರ್ತಿಗಿರ್ತೀರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಅತ್ತಿ ಕಿವ್ಯಾಗಿಂದ ಬಂದಿಲ್ಲ ಅಂತ ಸಸಿ ಏನಾರ ಹಂಗ ಬಿಡ್ತಾಳೇನೋ?
ಬಿಡಂಗಿಲ್ಲ. ಅತ್ತಿದ್ ಬೇಕಾದ್ರೆ ಕಿವಿ ಕತ್ತರಿಸರಿ ಕೊಡ್ರಿ ನಾ ತಗೊಂಡು ಹೋಗ್ತೀನಿ ಅಂತಾಳ. ಅವೊಂದು ಮೂಗನ್ಯಾಗಿಂದ ನತ್ತು ಬರ್ಲಿಲ್ಲ ಅಂತ ಮಗಳು ಬಿಡ್ತಾಳೇನು? ಬಿಡೋದಿಲ್ಲ. ಮೂಗು ಕೊಯ್ದು ಕೊಡ್ರಿ ತಗೊಂಡು ಹೋಗ್ತೀನಿ ಅಂತಾಳ. ಎಷ್ಟು ವಿಚಿತ್ರ ಅಂತಂದ್ರ, ಮಾವ ಸತ್ತಿದ್ದ ಸೊಸಿ ಬಡ್ಕೊಂಡು ಅಳಕತ್ತಿದ್ಲು. ಮಾವ ಸತ್ತಿದ್ದ ಸೊಸಿ ಬಡ್ಕೊಂಡು ಅಳಕತ್ತಿದ್ಲು. ಮಣ್ಣಿಗೆ ಬಂದವ್ರ ಅಂದ್ರಂತ ಎಷ್ಟು ಪುಣ್ಯ ಮಾಡೋನು ಇವ. ಹೊಟ್ಟಿಲೆ ಹುಟ್ಟಿದ ಹೆಣ್ಮಕ್ಳು ಹಿಂಗ ಅಳಂಗಿಲ್ಲ. ಗಂಡನ ಮನೆಗೆ ಬಂದಾಳ, ಮಾವ ಸತ್ರ ಸೊಸಿ ಹೆಂಗ್ ಬಡ್ಕೊಂಡು ಅಳಕತ್ತಾಳ ನೋಡಿ, ಎಷ್ಟು ನೋವು ಪಡಕತ್ತಾಳ ಅಂತ ಇವ್ ಮಣ್ಣಿಗೆ ಬಂದಿದ್ದು ಮಾತಾಡಕತ್ತಿದ್ದು. ಆದ್ರ ಆಕಿ ಯಾಕೆ ಅಳಕತ್ತಾಳ ಅಂತ ಇವಕ್ಕೂ ಗೊತ್ತಿಲ್ಲ ಪಾಪ. ಆಮೇಲೆ ಒಂದಿಷ್ಟು ಹೊತ್ತಾಗ ನಾ ಹೊತ್ಕೊಂಡು ಹೋದ್ರಲ್ಲ 6-3 ಸೈಜ್ ಅದ ಕೊನೆ ಜಾಗ ನಂಬುದು. ನಿಮಗೂ ಅದ ನಮಗೂ ಅದ, ನಮಗೇನು ವಿಶೇಷ ಇಲ್ಲ, ನಿಮಗೂ ಏನಿಲ್ಲ, ಅದ ಫಿಕ್ಸ್ ಜಾಗ. ಹೋಗಿ ಮಾವನ ಹೆಣ ಕುನ್ಯಾಗ ಇಡುದ್ರಾಗ ಸೊಸಿನು ದಪ್ಪ ಅಂತ ಜಿಗದ ಬಿಟ್ಲಂತ ಕುನ್ಯಾಗ ಹಾಕಿನು. ಇವ್ ಮಣ್ಣಿಗೆ ಹೋಗಿದ್ದು ಒಂದು ಅಂತ ಎಷ್ಟು ಪುಣ್ಯ ಮಾಡ್ಯಾನು ನೋಡು. ಮಾವು ಸತ್ತಾನಂತ ಸೊಸಿನು ಬಿದ್ದು ಸಾಯಕ್ ಹೋಗ್ಯಾಳ ಅಂತ ಇವು ಮಾತಾಡಕತ್ತಾವ. ಆದ್ರ ಆಕೆ ಯಾಕೆ ಜಿಗದಾಳ ಅಂತ ಇವಕ್ಕೆ ಗೊತ್ತಿಲ್ಲ ಪಾಪ. ಆಮೇಲೆ ಒಂದಿಷ್ಟು ಹೊತ್ತಾಗ ನಾ ಸೊಸಿ ಮ್ಯಾಲ ಬರೋಣ, ಮತ್ತೆ ಹಿರಿಯರ್ ನೋಡ್ರಿ, ತಂಗಿ ನಿಮ್ಮ ಮಾವು ಹೋಗ್ಯಾನ, ನೀ ಯಾಕೆ ಬಿದ್ದು ಸಾಯಕ್ ಹೋಗಿದ್ದೆ ಯವ್ವ ಅಂತ ಕೇಳಿದ್ರಂತ. ಅವಾಗ ಸೊಸಿ ಅಂತಾಳ, ಯಾರು ಬಿದ್ದು ಸಾಯಕ್ ಹೋಗಿದ್ರ ಮುದುಕಿ, ಏನಿದ್ ಮಾತಾಡಕತ್ತೀನಿ ನೀನು ಅಂದ್ಲಂತಕ್ಕಿ. ಅಲ್ಲವ ಮತ್ತೆ ಕುನ್ಯಾಗ ಜಿಗದಿದ್ದೆಲ್ಲ ನೀ ಸಾಯಕ್ಕೆ ಹೋಗಿ ಅಂತ ಹೇಳಿದ್ವಿ ಅಂದ್ರಂತ. ಅವಾಗ ಸೊಸಿ ಕಿವ್ಯಾಗ ಹೇಳಿದ್ಲಂತ, ನಾ ಸಾಯಕ್ ಹೋಗಿದ್ದಿಲ್ಲ, ನಮ್ಮ ಮಾವಗ 2 ವರ್ಷದಿಂದ 2 ಬಂಗಾರದ ಹಲ್ಲು ಹಾಕ್ಸಿದ್ವಿ, ಅದನ್ನ ಕಿತ್ಕೊಂಡು ಬರಕ್ ಜಿಗದಿದ್ದೆ ಅಂತ ಅಂದ್ಲಂತಕ್ಕಿ. ಅದಕ್ಕೆ ನಿಮ್ಮ ಬಾಯಾಗಿನ ಬಂಗಾರ ಹಲ್ಲು ಬಿಡಂಗಿಲ್ಲ, ಉಡದಾರ ಬಿಡಂಗಿಲ್ಲ, ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಬಿಡಂಗಿಲ್ಲ ಅಂತಂದ ಮೇಲೆ ಎಲ್ಲಿವರೆಗೂ ನಂದು 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 ಅಂತ ಬಡದಾಡದ ಹೇಳ್ರಿ ನೋಡೋನು. ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗುವಂಥದ್ದಿರುವಾಗ ಯಾವುದು ನಮ್ಮ ಒಟ್ಟಿಗೆ ಬರ್ತದ ಅಂತಂದ್ರ, ನೀನು ಮಾಡಿದ ಪುಣ್ಯ, ನೀನು ಮಾಡಿದ ಪಾಪ ಇವೆರಡೇ ಬರೋದು ನಿನ್ನ ಬೆನ್ನ ಹತ್ತಿ, ಮತ್ತೆ ಯಾವೂ ಕೂಡ ನಿನ್ನೊಟ್ಟಿಗೆ ಬರೋದಿಲ್ಲ. ಅದಕ್ಕ ಇರುವಾಗ ಒಳಿತನ್ನೇ ಮಾಡು ಅಂತಕ್ಕಂಥ ಮಾತನ್ನ ಹೇಳ್ತಾರ. ಪುಣ್ಯವನ್ನೇ ಮಾಡು, ಪುಣ್ಯದ ಕಾರ್ಯ ಮಾಡ್ಬೇಕು. ಹಂಗಾರೆ ಯಾರು ಪುಣ್ಯದ ಕಾರ್ಯ ಮಾಡುವವರು? ಪುಣ್ಯದ ಕಾರ್ಯ ಅಂತಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ದೊಡ್ಡ ದೊಡ್ಡ ಮನೆ ಕಟ್ಸೋರು ದೊಡ್ಡವರಲ್ಲ, ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಮೆರಿತಕ್ಕಂಥವ್ರು ದೊಡ್ಡವರಲ್ಲ, ಮೈ ತುಂಬ ಬಂಗಾರ ಬೆಳ್ಳಿ ಹಾಕೊಂಡು ನರಿತಕ್ಕಂಥವ್ರು ದೊಡ್ಡವರಲ್ಲ. ಯಾರು ಈ ಸಮಾಜದಲ್ಲಿ ದೊಡ್ಡವರು ಅಂತ ಕರೆಸ್ಕೊಳ್ತಾರ ಅಂತಂದ್ರ, ಯಾರು ಹೊಟ್ಟೆ ಹಸ್ಕೊಂಡು ಕುಂತಾರಲ್ಲ ಅವ್ರಿಗೊಂದು ತುತ್ತು ಯಾರು ಅನ್ನ ಹಾಕ್ತಾರಲ್ಲ ಅವರು ನಿಜವಾಗ್ಲೂ ದೊಡ್ಡವರಾಗ್ತಾರೆ ಈ ಸಮಾಜದಲ್ಲಿ. ಯಾರು ಕಷ್ಟದಲ್ಲಿ ಇರ್ತಾರೆ, ಆ ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಕಣ್ಣೀರು ಒರೆಸ್ತಾರಲ್ಲ ಅವರು ನಿಜವಾಗ್ಲೂ ದೊಡ್ಡವರಾಗ್ತಾರೆ ಅಂತಕ್ಕಂಥದ್ದು. ಅಂತ ದೊಡ್ಡ ಮನೋಭಾವ ನಮ್ಮಲ್ಲಿ ಬರಬೇಕು. ಅಂತ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಅದನ್ನೇ ಚನ್ನವೀರ ಶರಣರು ಈ ಸಮಾಜದಲ್ಲಿ ಸಂದೇಶ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಯಾವ ಮನುಷ್ಯನ ಜೀವನದಲ್ಲಿ ಈ ಒಂದು ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ಒಂದು ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಅನ್ನ ಆಗ್ತದ, ಅದು ಒಂದು ಹಾಲಿಗೆ ಸಂಸ್ಕಾರ ಕೊಟ್ರೆ ಮೊಸರು ಆಗ್ತದ, ಮೊಸರಿಗೆ ಸಂಸ್ಕಾರ ಕೊಟ್ಟಾಗ ಬೆಣ್ಣೆ ಆಗ್ತದ, ಬೆಣ್ಣೆ ತುಪ್ಪ ಆಗ್ತದೆ. ಸಂಸ್ಕಾರ ಇದ್ದಾಗ ಹೆಂಗ್ ಒಂದು ವಸ್ತು ಅದು ಪರಿಪೂರ್ಣವಾದಂತ ವಸ್ತು ಆಗಿ ಪರಿವರ್ತನೆ ಆಗ್ತದಲ್ಲ, ಹಂಗ ಮನುಷ್ಯನ ಜೀವನಕ್ಕೂ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು? ಸಂಸ್ಕಾರ. ಏನ್ ಬೇಕ್ರಿ? ಸಂಸ್ಕಾರ ಬೇಕು ಮನುಷ್ಯನಿಗೆ ಮೊದಲು. ಹಂಗಾರೆ ಈ ಸಂಸ್ಕಾರವನ್ನು ಕಲಿಸುವವರು ಯಾರು? ಈ ಸಂಸ್ಕಾರದ ದಾರಿಯನ್ನು ಹೇಳಿಕೊಡೋರು ಯಾರು ಅಂತಂತಂದ್ರ ಗುರು ಅಂತಕ್ಕಂಥವನು ಬರ್ತಾನಿಲ್ಲ. ಯಾರು ಬರ್ತಾರ್ರಿ? ಗುರು ಅಂತಕ್ಕಂಥದ್ದು. ಹೀಗಾಗಿ ಬಸವಾದಿ ಶರಣರು ಜೀವನದೊಳಗ ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರಗಳೇ ಪ್ರಾಣವಾಗಿ, ಶಟಸ್ಥಲಗಳೇ ಆಚಾರವಾಗಿ ಬದುಕ್ತಕ್ಕಂತಹ ನೆಲೆಯನ್ನ, ದಾರಿಯನ್ನ ತೋರಿಸಿಕೊಡ್ತಾರೆ. ಶಟಸ್ಥಲಗಳು ಅಂತಂದ್ರ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥ ಸ್ಥಳಗಳನ್ನು ಹೇಳ್ತಾರೆ. ಅಷ್ಟಾವರಣ ಅಂತಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇಂತಹ ಅಷ್ಟಾವರಣಗಳ ಬದುಕಿನೊಳಗ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು? ಗುರು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಹಿಂದೊಬ್ಬ ಗುರು ಇರ್ಬೇಕಂತ, ಮುಂದ ಗುರಿ ಇರ್ಬೇಕಂತ. ಅವಾಗ ಜೀವನ ಏನಾಗ್ತದ್ರಿ? ಸಾರ್ಥಕ ಆಗ್ತದೆ. ಹಂಗಾರೆ ಗುರು ಅಂತಂದ್ರೆ ಯಾರು? ಗುರು ಅನ್ನುವಂತ ಶಬ್ದದ ಅರ್ಥ ಏನ್ರಿ ಅಜ್ಜಾರ ಅಂತ ಕೇಳಿದ್ರ, ಗು ಅಂತಂದ್ರೆ ಕತ್ತಲು, ಗು ಅಂತಂದ್ರೆ ಕತ್ತಲು, ರು ಅಂತಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವನೇ ಗುರು ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೆ ಹೇಳ್ತಾರೆ, ಹರ ಮುನಿದರೆ ಗುರು ಕಾಯುವ, ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲಾದ ಮುಕುತಿ, ಸಾರೇ ಚೆಲ್ಲಾದ ಮುಕುತಿ ಅಂತೇಳಿ. ಹಂಗಾರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಗುರುವಿನ ಅವಶ್ಯಕತೆ ಬಾಳದ. ಗುರುವಿನ ಗಂಟನ್ನ ಹಾಕೊಂಡು ಹೋಗ್ಬೇಕು. ಗುರು ಇಲ್ಲದೆ ಬದುಕಿಲ್ಲ.
ಇಡೀ ಜಗತ್ತಿಗೆ ನಮಗೆ ದಾರಿಯನ್ನ ತೋರಿಸ್ತಕ್ಕಂಥವನಿಗೆ ಗುರು ಆಗ್ತಾನೆ. ಒಂದು ಸಮಯದೊಳಗ ಇಡೀ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ತನ್ನ ರಥದೊಳಗೆ ಹೋಗ್ತಿರ್ತಾನಂತ. ಎಲ್ಲ ರಾಜ್ಯವನ್ನ ಗೆದ್ದು ಹೋಗುವಂತ ಸಂದರ್ಭದಾಗ ಮಂತ್ರಿಗಳು ಒಂದು ತುಣುಕು ಸೈನ್ಯವನ್ನು ತಗೊಂಡು ಹೋಗ್ತಿರ್ತಾನ. ಹೋಗು ಮುಂದ ಎದುರುಗಡೆಗೆ ಕಾಡಿನೊಳಗ ಒಂದು ಬಟ್ಟೆಯನ್ನು ಹರ್ಕೊಂಡಿರ್ತಕ್ಕಂಥ ಗಡ್ಡ ಬಿಟ್ಟಂತ ಒಬ್ಬ ಭಿಕ್ಷುಕ ವೇಷಧಾರಿ ಬರ್ತಾನೆ ಎದುರುಗಡೆಗೆ. ಯಾರ ಮುಂದ್ ಬರ್ತಾನ್ರಿ? ರಾಜ ಅಲೆಕ್ಸಾಂಡರ್ ಮುಂದೆ. ಎದುರಿಗೆ ಬಂದ ತಕ್ಷಣ ರಾಜ ತನ್ನ ಕಿರೀಟವನ್ನು ತೆಗೆದಿಟ್ಟು ತನ್ನ ಪಟ್ಟದ ಕತ್ತಿಯನ್ನ ಅಲ್ಲೇ ರಥದೊಳಗಿಟ್ಟು ಕಾಲಾಗ ಹಾಕಿದ ಪಾದಕೆಗಳನ್ನು ಅಲ್ಲೇ ಬಿಟ್ಟು ರಥವನ್ನು ನಿಲ್ಲಿಸಿ ಓಡಿ ಓಡಿ ಹೋಗಿ ಆ ಭಿಕ್ಷುಕ ವೇಷಧಾರಿಗೆ ಏನ್ ಮಾಡ್ತಾನ? ನಮಸ್ಕಾರ ಮಾಡ್ತಾನ ರಾಜ ಅಲೆಕ್ಸಾಂಡರ್. ನಮಸ್ಕಾರ ಮಾಡಿ ಅವನಿಗೆ ಧನ್ಯತೆ ಭಾವದಿಂದ ನಮಸ್ಕಾರ ಮಾಡ್ತಾನ. ಇದನ್ನ ಪ್ರಧಾನ ಮಂತ್ರಿ ನೋಡ್ತಿರ್ತಾನ. ಮಂತ್ರಿ ನೋಡ್ತಾ ವಿಚಾರ ಮಾಡ್ತಾನಿವ, ನಮ್ಮ ರಾಜ ಜೀವನದಾಗ ಒಂದು ದಿನಾನು ಹಡದವ್ವ ಅಪ್ಪ ಕೈ ಮುಗಿದ ಮಗ ಅಲ್ಲಿವ. ಆದ್ರೆ ಯಾವುದೋ ಒಬ್ಬ ಭಿಕ್ಷುಕನಿಗೆ, ಇಡೀ ಜಗತ್ತನ್ನ ಗೆದ್ದಂತ ಚಕ್ರಾಧಿಪತಿ ಹೋಗಿ ಒಬ್ಬ ಯಾವ ಭಿಕ್ಷುಕನಿಗೆ ಕಾಲು ಬೀಳಕತ್ತ, ನನ್ನ ರಾಜನಿಗೆ ಬುದ್ಧಿ ಐತೋ ಇಲ್ಲೋ ಅಂತ ಮಂತ್ರಿ ಮನಸ್ಸಿನೊಳಗೆ ವಿಚಾರ ಮಾಡಿ ಒಂದಿಷ್ಟು ಕ್ಷಣ ಆದ್ಮೇಲೆ ರಾಜ ಬಂದ್ಮೇಲೆ ಮಂತ್ರಿ ಕೇಳ್ತಾನ. ಮಂತ್ರಿಗಳು ಕೇಳ್ತಾರ ರಾಜನಿಗೆ, ರಾಜ ಒಂದು ದಿನಾನು ಕೂಡ ನಿನ್ನ ಹಡದ ತಂದೆ ತಾಯಿಗಳಿಗೆ ಕೈ ಮುಗಿದವಲ್ಲಿ ನೀನು, ಆದ್ರೆ ಯಾವುದೋ ಒಬ್ಬ ಭಿಕ್ಷುಕನಿಗೆ ಕಾಲು ಬಿದ್ದಲ್ಲ, ಯಾರವರು ಅಂತ ಕೇಳಿದಾಗ ಅವಾಗ ರಾಜ ಅಲೆಕ್ಸಾಂಡರ್ ಹೇಳ್ತಾನೆ, ಮಂತ್ರಿಗಳೇ, ನನ್ನ ಹಡದ ತಂದೆ ತಾಯಿಗಳಿಗೆ ಕೈಯೂ ಮುಗುದಿಲ್ಲ ಅನ್ನೋದು ಸತ್ಯ. ಯಾಕಂದ್ರ ತಾವು ದಾಂಪತ್ಯ ಜೀವನಕ್ಕೊಳಗಾಗಿ ನನ್ನನ್ನ ಭಗವಂತನಿಂದ ಈ ಭೂಮಿಗೆ ತರುವಂತ ಕೆಲಸ ಮಾಡ್ಯಾರ ನಮ್ಮ ತಂದೆ ತಾಯಿಗಳು. ಆದ್ರೆ ಗೊತ್ತಿರ್ಲಿ, ಈ ಭೂಮಿಯಿಂದ ಮತ್ತೆ ಭಗವಂತನ ಸನ್ನಿಧಾನ ಮುಟ್ಟುವಂತ ದಾರಿ ತೋರಿಸ್ತಕ್ಕಂಥದ್ದು ನನ್ನ ತಂದೆ ತಾಯಿಗಳಿಗೆ ಶಕ್ತಿ ಇಲ್ರಪ್ಪ. ಆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ, ಆ ಭಗವಂತನ ಪಾದದಡಿಗೆ ನನಗೆ ಭೂಮಿಯಿಂದ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ದಾರಿ ತೋರಿಸ್ತಕ್ಕಂಥ ಶಕ್ತಿ ಇರೋದು ನನ್ನ ತಂದೆ ತಾಯಿಗಳಿಗಲ್ಲ, ನನ್ನ ಗುರು ಆದಂತ ಅರಿಸ್ಟಾಟಲ್ಗೆ ಮಾತ್ರ. ಹೀಗಾಗಿ ನನ್ನ ಗುರು ಅವ, ಅದಕ್ಕೆ ನಾವು ಅವನಿಗೆ ಕಾಲು ಬಿದ್ದೆ ಅಂತಕ್ಕಂಥ ಮಾತನ್ನ ರಾಜ ಅಲೆಕ್ಸಾಂಡರ್ ಹೇಳ್ತಾನಂತಕ್ಕಂಥದ್ದು. ಹೀಗಾಗಿ ಗುರು ಅನ್ನುವಂತ ಶಬ್ದನೇ ಬಹಳ ದೊಡ್ಡದು. ಗುರುವಿನ ಬಿಟ್ಟು ಏನೂ ಇಲ್ಲ. ಹೀಗಾಗಿ ಬದುಕಿನೊಳಗ ನವನಗರದ ಭಕ್ತರಿಗೆ ನೀವೆಲ್ಲ ಪುಣ್ಯ ಮಾಡಿರಿ. ಚನ್ನವೀರ ಶಿವೇಗಳಂತಕ್ಕಂಥ ಮಹಾತ್ಮರ ಗುರು ಅನ್ನುವಂಥವರನ್ನ ನಿಮ್ಮ ಬೆನ್ನಿ ಕಟ್ಕೊಂಡಿರಲ್ಲ, ನಿಮ್ಮ ಬದುಕು ಸಾರ್ಥಕ ಆಗ್ತಕ್ಕಂಥ ಗಳಿಗೆ ಅನ್ನುವಂಥದ್ದನ್ನ ನೆನೆಸ್ಬೇಕಾಗ್ತದೆ. ಅದಕ್ಕೆ ಗುರುವಿನ ಗಂಟು ಬಹಳ ಮುಖ್ಯ. ಗುರುವಿನ ಗಂಟು ಐತಲ್ರಿ, ಅದು ಬಹಳ ಮುಖ್ಯ ನೋಡ್ರಿ. ಈ ವಯಸ್ಸಾದಂತ ಅಜ್ಜಿಗಳು ಹಿಂದೆಲ್ಲ, ಈಗೆಲ್ಲ ಬಿಡ್ರಿ, ಈಗೆಲ್ಲ ಸೂಪರ್ ಮಾರ್ಕೆಟ್ ಬಂದವ, ದೊಡ್ಡ ದೊಡ್ಡ ಫೋನ್ಯಾಗ ಅಮೆಜಾನ್ಯಾಗ ನೀವೆಲ್ಲ ಬುಕ್ ಮಾಡಿದ್ರೆ ಎಲ್ಲಾನು ಮನೆಗೆ ಬರ್ತಾವೆ. ಹಿಂದೆಲ್ಲ ಮನೆಯಾಗಿದ್ದು ವಯಸ್ಸಾದಂತ ಅಜ್ಜಿಯಂದ್ರು ಅತ್ತಿ ವಯಸ್ಸಾದಂಥವ್ರು ಏನ್ ಮಾಡ್ತಿದ್ರು ಅಂದ್ರ, ಈ ಮನೆಯಾಗಿದ್ದಂತ ಬಟ್ಟೆಗಳನ್ನ ತುಣುಕ್ ಬಟ್ಟೆಗಳು ಇರ್ತಿದ್ವಲ್ರಿ, ಬನಿಯನ್ನು, ಟಾವೆಲ್ಲು, ಸೀರೆ, ಲುಂಗಿ ಉಳಿದಿದ್ದು ಅಂದ್ರ ಅವನ್ನೆಲ್ಲ ಕೂಡಿಸಿ ಒಂದು ವಸ್ತು ಮಾಡ್ತಿದ್ರು. ಅವ್ರು ಏನ್ ಮಾಡ್ತಿದ್ರು ಹೇಳ್ರಿ ನೋಡೋನು? ಕೌಂದಿ ಅಂತೀರ, ದುಬುಟಿ ಅಂತೀರ ಅದಕ್ಕೆ. ಕೌದಿ ಮಹಾರಾಷ್ಟ್ರದ ಸೈಡ್ ದುಬುಟಿ ಅಂತ ಕರೀತಾರ, ಈ ಕಡೆ ಎಲ್ಲ ಕೌದಿ ಅಂತ ಕರೀತಾರ. ಬಹಳ ಚಂದ್ರಿ ಅವು. ಎಷ್ಟು ಚಂದ ಡಿಸೈನ್ ಮಾಡಿ ಹೊಲಿತಾರಪ್ಪ ಅಂದ್ರೆ ಬಹಳ ಅದ್ಭುತ ಕಲೆ ಅದು. ಈಗೆಲ್ಲ ಕೌದಿ ನೋಡಕ್ ಸಿಗಾಗಿಲ್ಲ, ಕೌದಿ ಎಲ್ಲ ಮುಗಿದ್ ಬಿಟ್ಟೈತಿ. ಈಗ ಸಂತ್ಯಾಕ ಒಲೆಯವ್ರ ಇಲ್ಲ. ಅವು ಈಗ ಲಿಪ್ಟಿಕ್ ಹಚ್ಕೊಂತ ಉಂಟು ಅವು ಮುದುಕ್ಯಾರಿಗೆ. ಮೊದಲು ಚಂದ ಹೆಂಗ್ ಕುಂತ ಮನಿಗೆ ಬದುಕ್ ಇಲ್ಲ ಅವು ವಾಕಿಂಗ್ ಹೋಗುನ್ ಬಾ, ಫ್ಯಾಷನ್ ಟಿವಿ ಹೋಗುನ್ ಬಾ ಅನ್ನಕತ್ತಾವ. ಅವು ಅವಕ್ಕೂ ಲಯ ಸಿಕ್ಕಿಬಿಟ್ಟದ್ರಿ. ಹೀಗಾಗಿ ಏನ್ ಮುದುಕ್ಯಾರನ್ನು ಮಾತಾಡ್ಸೋದು ಕಷ್ಟ ಐತಿ ಇವತ್ತೆಲ್ಲ. ಅವು ಈಗೆಲ್ಲ ಅಕ್ಕನ ಬಳಗ ಮಾಡ್ಕೊಂಡು, ಅಕ್ಕನ ಬಳಗ ಆದ್ರೆ ಭಜನ ನಡೀತೈತ್ರಿ. ಅವು ಏನು ಮಹಿಳಾ ಸಂಘಗಳಂತ ಕ್ಲಬ್ ಮಾಡ್ಕೊಂಡಿರ್ತಾವ, ಕ್ಲಬ್ನಾಗ ಡ್ಯಾನ್ಸ್ ಮಾಡ್ತಿರ್ತಾವ. ನೋಡ್ಬೇಕು ಅವು ವಿಚಿತ್ರ ಬ್ಯಾಡ, ಈಗ ನೆನ್ಸೋದು ಬ್ಯಾಡ ಅವನ್ನ. ಈ ವಯಸ್ಸಾದಂತ ಮುದುಕಿಯರು ಅಜ್ಜಿ ಅಂದ್ರು ಕೌದಿ ಹೊಲಿತಿದ್ರು ಬಹಳ ಚಂದ. ಹಿಂಗ ಒಂದ್ ಅಜ್ಜಿ ಒಂದ್ ಊರಾಗ ತನ್ನ ಮೊಮ್ಮಗ ಸೈನ್ಯದೊಳಗಿದ್ದ, ಮಿಲಿಟರಿ ಒಳಗಿದ್ದ, ಒಂದು ಪತ್ರ ಬರೆದ ಅಜ್ಜಿಗೆ. ಏನಂತ? ಅಜ್ಜಿ, ನನಗೆ ಈ ವರ್ಷ ರಜಾ ಕೊಟ್ಟಾರ, ಮುಂದಿನ ತಿಂಗಳು ನಂಗೆ ಸೂಟಿ ಕೊಡಾಕತ್ತಾರ, ಅದಕ್ಕೆ ನನಗೆ ನಿನ್ನ ನೋಡಂಗಾಗೈತಿ, ನಾ ಊರಿಗೆ ಬರ್ತೀನಿ ಅಂತ ಮೊಮ್ಮಗ ಕಾರ್ಗಿಲ್ ಮಿಲಿಟರಿಯಿಂದ ಒಂದು ಪತ್ರ ಬರೆದ. ಮುದುಕಿಗೆ ಬಹಳ ಖುಷಿ ಆಯ್ತು ನೋಡ್ರಿ ಪತ್ರ ಬಂದ ತಕ್ಷಣ. ಈ ವಯಸ್ಸಾದಂತ ಮನೆಯಾಗಿದ್ದಂತ ಹಿರಿಯರಿಗೆ ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಘನ ಪ್ರೀತಿ ಇರ್ತಾರವು, ಹೌದ್ರೆ? ಮೊಮ್ಮಕ್ಕಳಂದ್ರೆ ಬಹಳ ಪ್ರೀತಿ. ಆ ಪತ್ರದೊಳಗೆ ಮೊಮ್ಮಗ ಬರ್ತಾನಂದಾಗ ಮುದುಕಿಗೆ ಬಹಳ ಖುಷಿ ಆಯ್ತು. ಹಂಗಾರೆ ನನ್ನ ಮೊಮ್ಮಗ ಏನ್ ಕೊಡ್ಬೇಕು ಅಂತೇಳಿ ವಿಚಾರ ಮಾಡ್ತಾಳಕಿ. ಓಹೋ, ಕಾರ್ಗಿಲ್ನ್ಯಾಗ ಥಂಡಿ ಬಾಳ, ಹಿಮಾಲಯ, ಅಲ್ಲೆಲ್ಲ ನನ್ನ ಮೊಮ್ಮಗ ಬೆಚ್ಚಗಿರ್ಲಿ ತಡಿ ಅಂತೇಳಿ ಆ ಮುದುಕಿ ಏನ್ ಮಾಡ್ತಾಳ, ಮನೆಯಾಗಿದ್ದ ಅರಿಬಿ ಪರಿಬಿ ಗೊಳೆ ಮಾಡಿ ಒಂದ್ ಏನ್ ಹೊಲಿಬೇಕಂತ ತೀರ್ಮಾನ ಮಾಡ್ತಾಳ್ರಿ, ಕೌದಿ ಹೊಲಿಬೇಕಂತ ತೀರ್ಮಾನ ಮಾಡ. ಕೌದಿ ಹೊಲದ್ಲು ಸೂಜಿ ತಗೊಂಡಾಳ, ದಾರ ಪುನ್ಸಾಳ, ಕೌದಿ ಹೊಲಿಯಾಕತ್ತಾಳ.
1 ದಿನ ಆತ್, 2 ದಿನ ಆತ್, 3 ದಿನ ಆತ್, ಮುಗೀತು. ಮೊಮ್ಮಗ ಬಂದ ಕೂಡ್ಲೆ ಮೊಮ್ಮಗೆಲ್ಲ ಊಟ ಮಾಡಿಸಿದ್ಲು. ಮೊಮ್ಮಗ ಕುದುರೆ ಮೇಲೆ ಬಂದಿದ್ದ. ಆತ ಅಜ್ಜಿ ಹೋಗ್ತೀನಿ ಊರಿಗೆ ಅಂದ. ಹಂಗಾರ ತಡಿ ಮೊಮ್ಮಗನ, ನಿನಗೊಂದು ಕೌದಿ ಹೊಲ್ದಿನಿ, ತಂಡಿ ಬಾಳ ಇರ್ತೈತಿ ಅಂತ ಕೌದಿ ಎತ್ತಿ ಕೊಡಾಕ್ ಹೋಗ್ತಾಳೆ. ಹೆಂಗ್ ಹೊಲ್ದಿದ್ಲ ಹಂಗ ಒಂದೊಂದ್ ಅರಿಬಿ ಬದ 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 ಉದುರಿ ಬಿದ್ದು ಬಿಟ್ಟು ಅಂತಾವು. ಏನಾಗಿತ್ತು ಹೇಳ್ರಿ ಅಲ್ಲಿ ಕೆಲಸ? ಮರುಗೇಡಿ ಮುದುಕಿ ವಯಸ್ಸಾಗಿತ್ತು ನೋಡ್ರಿ, ಸೂಜಿ ತಗೊಂಡಳ, ದಾರ ಪೊಣ್ಸಾಳ. ಆದ್ರೆ ಮರುಗೇಡಿ ಮುದುಕಿ ಹಿಂದ ಗಂಟು ಹಾಕುದ ಮರ್ತೈತೆ. ಹಂಗ ಹೊಲ್ದಾಳಕ್ಕೆ ನೋಡ್ರಿ. ಒಂದು ಸೂಜಿಗೆ ದಾರ ಗಂಟು ಹಾಕ್ಲಿಲ್ಲ ಅಂತಂದ್ರೆ ಇಡೀ ಕೌದಿ ಹೆಂಗ್ ಹರಿದು ಬಿತ್ತೋ ಹಂಗ ಮನುಷ್ಯ ಅಂತಕ್ಕಂಥ ಜೀವನದ ಈ ಕೌದಿ ಹೊಲಿಬೇಕಾದ್ರ ಗುರು ಚನ್ನವೀರೇಶ್ವರ ಅಂತಕ್ಕಂಥ ಗಂಟೇನಾದ್ರೂ ನೀವು ಹಾಕೊಂಡು ಹೊಲಿಲಿಲ್ಲ ಅಂದ್ರೆ ನಿಮ್ಮ ಬದುಕು ಕೂಡ ಕೌದಿ ಹರಿದು ಬಿದ್ದಂಗ ಬೀಳ್ತದೆ ಅಂತಕ್ಕಂಥದ್ದು.